ಅಪರಿಚಿತ ಸಂಖ್ಯೆಯಿಂದ ನಿಮಗೆ ಯಾವಾಗಲಾದರೂ ಟೆಕ್ಸ್ಟ್ ಮೆಸೇಜ್ ಬಂದಿದೆಯಾ? ಈ ಸಂದೇಶಗಳು ನಿಮಗೆ ತೀರಾ ಪರಿಚಿತರೇ ಕಳಿಸಿರೋ ತರಹ ಇರುತ್ತೆ. ಸಾಮಾನ್ಯವಾಗಿ ಈ ರಹಸ್ಯ ಸಂದೇಶಗಳು ಹಲೋ, ಹೌ ಆರ್ ಯು, ಹೇಗಿದ್ದೀರಾ, ಭೇಟಿಯಾಗಿ ತುಂಬ ದಿನ ಆಯಿತು, ಇವತ್ತು ಫ್ರೀ ಇದ್ದೀರಾ, ನಾನೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ನೀವು ಬರೋಕ್ಕೆ ಸಾಧ್ಯನಾ ಅಂತ ಸಂದೇಶ ಕಳಿಸಿರ್ತಾರೆ. ಒಂದು ವೇಳೆ ನೀವೇನಾದರೂ ಬರ್ತೀನಿ ಅಂತ ಹೇಳಿದರೆ ನೀವು ಅತಿ ದೊಡ್ಡ ವಂಚನೆಯ ಜಾಲವಾದ ಪಿಗ್ ಬುಚರಿಂಗ್ ಸ್ಕ್ಯಾಮ್ಗೆ ಬಲಿ ಆಗ್ತಿದ್ದೀರಿ ಅಂತ ಅರ್ಥ. ಈ ಹೆಸರು ವಿಚಿತ್ರವಾಗಿ ಕೇಳಿಸಬಹುದು, ಆದರೆ ಅದರ ಹಿಂದಿರೋ ಉದ್ದೇಶವನ್ನು ನೀವು ತಿಳ್ಕೋಬೇಕು. ವಾಸ್ತವದಲ್ಲಿ ಈ ಕ್ರಿಪ್ಟೋ ಸ್ಕ್ಯಾಮ್ಗಳಲ್ಲಿ ರೊಮ್ಯಾನ್ಸ್ ವಿಚಾರ ಹೊಂದಿರುತ್ತೆ. ಹೀಗಾಗಿ ಇದನ್ನ ರೊಮ್ಯಾನ್ಸ್ ಸ್ಕ್ಯಾಮ್ ಅಂತ ಕೂಡ ಕರೀತಾರೆ. ಸ್ಕ್ಯಾಮರ್ಗಳು ಮೊದಲಿಗೆ ಕಳಿಸೋ ಸಂದೇಶಗಳು ಮುಗ್ಧತೆಯಿಂದ ಕೂಡಿರುತ್ತೆ. ಕ್ರಮೇಣವಾಗಿ ಇನೋಸೆಂಟ್ ಸಂದೇಶಗಳಿಂದ ರೊಮ್ಯಾಂಟಿಕ್ ಸಂಬಂಧಕ್ಕೆ ಮುನ್ನಡಿ ಇಡ್ತಾರೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ವಿಷಯವನ್ನ ಮುನ್ನೆಲೆಗೆ ತರೋದು ಸ್ಕ್ಯಾಮರ್ಗಳ ಗುರಿಯಾಗಿರುತ್ತೆ. ಕ್ರಿಪ್ಟೋ ಕರೆನ್ಸಿ ಅಲ್ಲದೆ ಸ್ಟಾಕ್ಗಳು ಮತ್ತು ಇತರ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳಲ್ಲಿ ಹೂಡಿಕೆ ಮಾಡಿ ಅಂತಾನೂ ನಿಮಗೆ ಹೇಳ್ಬೋದು. ಆರಂಭದಲ್ಲಿ ಸ್ವಲ್ಪ ಚಿಕ್ಕ ಮೊತ್ತದ ರಿಟರ್ನ್ಸ್ ಕೂಡ ಸಿಗುತ್ತೆ. ಇದನ್ನೇ ಫ್ಲಾಟನಿಂಗ್ ದಿ ಪಿಗ್ ಅಂದ್ರೆ ದಾಳಕ್ಕೆ ಗುರಿಯಾದವರ ವಿಶ್ವಾಸ ಗಳಿಸುವುದು ಅಂತ ಅರ್ಥ. ಹಾಗೆ ಗುರಿಯಾದವರು ಕ್ರಿಪ್ಟೋದಲ್ಲಿ ದೊಡ್ಡ ಮೊತ್ತ ಹೂಡಿಕೆ ಮಾಡ್ತಿದ್ದ ಹಾಗೆ ಆ ಇನ್ವೆಸ್ಟ್ಮೆಂಟ್ ಆ್ಯಪ್ ದೋಷಪೂರಿತವಾಗಿರುತ್ತೆ. ಹಾಗೆ ಎಲ್ಲ ಕಣ್ಮರೆಯಾಗುತ್ತೆ. ಇನ್ನೊಂದು ವಿಷಯ, ನಿಮ್ಮನ್ನ ಸ್ಕ್ಯಾಮ್ ಮಾಡ್ತಾ ಇರೋರು ಕೂಡ ಸ್ಕ್ಯಾಮ್ಗೆ ಒಳಗಾಗಿರೋರು. ಈ ಸ್ಕ್ಯಾಮ್ ಜಾಗತಿಕ ವಂಚನೆಗಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ತಿಳಿಸಿದೆ. ಇದು ಮುಖ್ಯವಾಗಿ ಆಗ್ನೇಯ ಏಷ್ಯಾ ದೇಶಗಳಾದ ಮ್ಯಾನ್ಮಾರ್, ಕಾಂಬೋಡಿಯಾದಿಂದ ಆಪರೇಟ್ ಆಗ್ತಾ ಇದೆ. ಇಂಥ ವಂಚನೆ ಚೀನಾಗಳಿಂದ ಆರಂಭ ಆಯಿತು. ಇತ್ತೀಚೆಗೆ ಭಾರತದಲ್ಲೂ ಬೆಳಕಿಗೆ ಬಂದಿದೆ. ತೆಲಂಗಾಣ ಪೊಲೀಸರು ಇಂಥ ಮೊದಲ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದರಲ್ಲಿ ಮಾನವ ಕಳ್ಳ ಸಾಗಣೆಯ ಸಂತ್ರಸ್ತರಿಗೆ ಇಂಥ ಸೈಬರ್ ಕ್ರೈಮ್ ಅಪರಾಧ ಎಸಗುವಂತೆ ಬಲವಂತ ಮಾಡಲಾಗುತ್ತೆ. ಇಂಥ ಫ್ರಾಡ್ ಸ್ಕೀಮ್ಗಳ ವಿರುದ್ಧ ಇಂಟರ್ಪೋಲ್ ಅಭಿಯಾನದ ಭಾಗವಾಗಿ ತನಿಖೆ ಕೈಗೊಳ್ಳಲಾಗಿತ್ತು. ಇಂಥ ಗ್ಯಾಂಗ್ನ ಸಂಪರ್ಕ ಆಗ್ನೇಯ ಏಷ್ಯಾ ಮೀರಿ ಇತರೆಡೆಗಳಿಗೂ ಹರಡಿಕೊಂಡಿದೆ. ಇಂಟರ್ಪೋಲ್ನ ಈ ಕಾರ್ಯಾಚರಣೆ ಭಾಗವಾಗಿ ವಿವಿಧ ದೇಶಗಳಲ್ಲಿ 281 ಜನರನ್ನ ಬಂಧಿಸಲಾಗಿದ್ದು 149 ಸಂತ್ರಸ್ತರನ್ನ ರಕ್ಷಣೆ ಮಾಡಲಾಗಿದೆ. 360ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಬಹುತೇಕ ಪ್ರಕರಣಗಳು ತನಿಖೆಯ ಹಂತದಲ್ಲಿವೆ. ಮ್ಯಾನ್ಮಾರ್ನಲ್ಲಿ 1,20,000ಕ್ಕೂ ಹೆಚ್ಚು ಜನರನ್ನ ಒತ್ತೆಯಾಳಾಗಿರಿಸಿಕೊಂಡಿದ್ದು ಆನ್ಲೈನ್ ವಂಚನೆ ಎಸಗಲು ಅವರುಗಳನ್ನ ಬಲವಂತಪಡಿಸಲಾಗ್ತಿದೆ ಅಂತ ಯುಎನ್ ರಿಪೋರ್ಟ್ ಹೇಳುತ್ತೆ. ಕಾಂಬೋಡಿಯಾದಲ್ಲಿ ಇಂಥ ಒತ್ತೆಯಾಳುಗಳ ಸಂಖ್ಯೆ 1 ಲಕ್ಷದಷ್ಟಿದೆ. ಇತರ ಆಗ್ನೇಯ ಏಷ್ಯಾ ರಾಷ್ಟ್ರಗಳಾದ ಲಾವೋಸ್, ಫಿಲಿಪೀನ್ಸ್ ಮತ್ತು ಥೈಲ್ಯಾಂಡ್ಗಳಲ್ಲೂ ಇಂಥ ಕೆಲಸ ಮಾಡುವಂತೆ ಸಾವಿರಾರು ಜನರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಇಂಥ ವಂಚನೆಗಳಿಂದ ಸ್ಕ್ಯಾಮ್ ಗ್ಯಾಂಗ್ಗಳು ಕೋಟ್ಯಾಂತರ ಡಾಲರ್ ಹಣ ಗಳಿಸ್ತಾ ಇದೆ. ಹಾಗಾದ್ರೆ ಇಂಥ ವಂಚನೆಗಳು ನಡೆದೇ ಇರೋ ಹಾಗೆ ತಡೆಯೋದು ಹೇಗೆ? ಇಂಥ ವಂಚನೆಗಳಿಗೆ ಗುರಿಯಾಗಬಾರ್ದು ಅಂದ್ರೆ ಜಾಗೃತರಾಗಿರಬೇಕು. ಅಪರಿಚಿತ ವ್ಯಕ್ತಿ ಕರೆ ಮಾಡಿದ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ವಂಚಕರು ಸಾಮಾನ್ಯವಾಗಿ ನಕಲಿ ಗುರುತು ಮತ್ತು ಪ್ರೊಫೈಲ್ ಸೃಷ್ಟಿಸಿಕೊಂಡು ಜನರನ್ನ ತಮ್ಮ ಬಲೆಗೆ ಬೀಳಿಸ್ಕೋತಾರೆ. ಯಾವುದೇ ಭಾವನಾತ್ಮಕ ಒತ್ತಡದಲ್ಲಾಗ್ಲಿ ಅಥವಾ ಅತಿ ಆಸೆಯಿಂದಾಗ್ಲಿ ಹಣಕಾಸು ನಿರ್ಧಾರ ತೆಗೆದುಕೊಳ್ಬೇಡಿ. ಯಾವುದೇ ಬಗೆಯ ಹೂಡಿಕೆ ಮಾಡೋಕ್ಕೂ ಮೊದಲು ಸರಿಯಾದ ರಿಸರ್ಚ್ ಮಾಡಿ. ಬ್ಯಾಂಕ್ ಖಾತೆ, ಕ್ರೆಡಿಟ್ ಕಾರ್ಡ್ ವಿವರ ಅಥವಾ ಹಣಕಾಸು ಸಂಬಂಧಿತ ವಿವರಗಳನ್ನ ಅಪರಿಚಿತರೊಂದಿಗೆ ಹಂಚಿಕೊಳ್ಬೇಡಿ.